ನಮಸ್ಕಾರ ಎಲ್ರಿಗೂ ಸ್ವಾಗತ. ಇವತ್ತಿನ RCB ವುಮೆನ್ಸ್ ವರ್ಸಸ್ ಗುಜರಾತ್ ಜೈಂಟ್ ವುಮೆನ್ಸ್ ಮ್ಯಾಚ್ ಹೈಲೈಟ್ಸ್ಗೆ ಸ್ವಾಗತ. ಇವತ್ತು ಡಾಕ್ಟರ್ ಡಿ ವೈ ಪಾಟೀಲ್ ಸ್ಟೇಡಿಯಂ ನವಿ ಮುಂಬೈನಲ್ಲಿ RCB ವುಮೆನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ವುಮೆನ್ಸ್ ಮ್ಯಾಚ್ ನಡೀತು. ಇದರಲ್ಲಿ ಗುಜರಾತ್ ಜೈಂಟ್ಸ್ ವುಮೆನ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ RCB ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 182 ರನ್ ಕಲೆ ಹಾಕಿದ್ರು. ಒಂದು ಉತ್ತಮವಾದ ಸ್ಕೋರ್ ಅಂತಲೇ ಹೇಳ್ಬೋದು. RCB ದಿನ ಓಪನಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಗ್ರೇಸ್ ಹ್ಯಾರಿಸ್ ಅವರು ಕೇವಲ 17 ರನ್ನಿಗೆ ಔಟ್ ಆಗ್ತಾರೆ. ಹಾಗೆ ಸ್ಮೃತಿ ಮಂದಾನ ಅವರು 5 ರನ್ನಿಗೆ ಔಟ್ ಆಗ್ತಾರೆ. ಹೇಮಲತಾ ಅವರು 4 ರನ್ನು, ಗೌತಮಿ ನಾಯಕ್ ಅವರು 9 ರನ್ನಿಗೆ ಔಟ್ ಆಗ್ತಾರೆ. 43 ರನ್ನಿಗೆ 4 ವಿಕೆಟ್ ಹೋಗಿತ್ತು 5.3 ಓವರ್ಗಳಲ್ಲಿ. ಆದರೆ ನೆಕ್ಸ್ಟ್ ಬಂದಂಥ ರಾಧಾ ಯಾದವ್ 66, 47 ಬಾಲಿಗೆ, ಹಾಗೆ ರಿಚಾ ಘೋಷ್ 28 ಬಾಲಿಗೆ 44. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಡ್ತಾರೆ ಅಂತ ಹೇಳ್ಬೋದು. ಇವರು 66 ಬಾಲಿಗೆ 105 ರನ್ ಪಾರ್ಟ್ನರ್ಶಿಪ್ ಕೊಡ್ತಾರೆ. ಒಂದು ಒಳ್ಳೆ ಸ್ಕೋರ್ ಕಲೆ ಹಾಕಲು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಬಂದ ನಂಡಿ ಡಿ ಕ್ಲಾರ್ಕ್ ಅವರು 12 ಬಾಲಿಗೆ 26 ಒಂದು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ. ಬಟ್ RCB 182 ರನ್ ಕಲೆ ಹಾಕೋದು ಒಂದು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಸೋಫಿ ಡಿವೈನ್ ಅವರು 3 ವಿಕೆಟ್ ತೊಗೊತಾರೆ. ಹಾಗೆ ಕೇಶವಿ ಗೌತಮ್ ಅವರು 2 ವಿಕೆಟ್, ಹಾಗೆ ರೇಣುಕಾ ಸಿಂಗ್ ಠಾಗೂರ್ 1, ಹಾಗೆ ಜಾರ್ಜಿಯಾ ವೈರಮ್ ಅವರು 1 ವಿಕೆಟ್ ತೊಗೊತಾರೆ ಅಂತ ಹೇಳ್ಬೋದು. ಇನ್ನು ರಾಧೆಯಾದವರು ಅವ್ರದ್ದು ಫಸ್ಟ್ 50 ಸ್ಕೋರ್ಗಳು WPಯಲ್ಲಿ ಒಂದು ಹೊಡಿತಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿ RCB ಗೆಲುವಿಗೆ ಕಾರಣ ಆಗ್ತಾರೆ. ಇನ್ನು ಗುಜರಾತ್ ಜೈಂಟ್ಸ್ ವುಮೆನ್ಸ್ ಅವರು 18.5 ಓವರ್ಗಳಲ್ಲಿ 150 ರನ್ನಿಗೆ ಆಲ್ಔಟ್ ಆಗ್ತಾರೆ. ಇದರಿಂದ RCB ವುಮೆನ್ಸ್ ಅವರು 32 ರನ್ನಿಂದ ಗೆದ್ದು ಪಾಯಿಂಟ್ಸ್ ಟೇಬಲ್ಲಿ ಟಾಪಲ್ಲೇ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬೆತ್ ಮೋನಿ ಅವರು 14 ಬಾಲಿಗೆ 27 ಹೊಡಿತಾರೆ. ಹಾಗೆ ಕೊನೆಯದಾಗಿ ಭಾರತಿ ಫುಲಾಮಾಲಿ ಅವರು 20 ಬಾಲಿಗೆ 39 ಹೊಡಿತಾರೆ. ಇದೊಂದು ಒಳ್ಳೆ ಬೆಸ್ಟ್ ಸ್ಕೋರಿಂಗ್ ಅಂತ ಹೇಳ್ಬೋದು. ಬೇರೆ ಯಾರಿಂದ ಅಷ್ಟೊಂದು ಪ್ರದರ್ಶನ ಬಂದಿಲ್ಲ. ಇನ್ನು ಬಾಲಿಂಗ್ನಲ್ಲಿ ಲೋರೆನ್ ಬೆಲ್ ಅವರು 4 ಓವರಿಗೆ 29 ರನ್ ಕೊಟ್ಟು 3 ವಿಕೆಟ್ ತೊಗೊತಾರೆ. ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅರುಂಧತಿ ರೆಡ್ಡಿ ಅವರು ಒಳ್ಳೆ ಪ್ರದರ್ಶನ ಕೊಡ್ತಾ ಇದ್ದಾರೆ ಈ ಸೀರೀಸಲ್ಲಿ. ಇವತ್ತು 4 ಓವರಿಗೆ 31 ರನ್ ಕೊಟ್ಟು 1 ವಿಕೆಟ್ ತಗೊಂಡ್ರು. ಹಾಗೆ ಶ್ರೇಯಾಂಕಾ ಪಾಟೀಲ್ ಅವರು 3.5 ಓವರ್ಗಳಲ್ಲಿ 5 ವಿಕೆಟ್ ತೊಗೊಂಡು 23 ರನ್ ಅಷ್ಟೇ ಕೊಟ್ಟರು ಅಂತ ಹೇಳ್ಬೋದು. ಒಂದು ಇಂಜುರಿಯಿಂದ ಹೋದ ಸೀರೀಸು ಫುಲ್ಲು ಆಡಲಿಲ್ಲ. ಈಗ ಬ್ಯಾಕಪ್ ಮಾಡಿ ಒಂದು ಒಳ್ಳೆ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ವಿಕೆಟ್ ತೊಗೊತಿದ್ದಾರೆ. ಹೋದ ಮ್ಯಾಚಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿದ್ರು, ರನ್ ಬಿಟ್ಕೊಟ್ಟಿದ್ರು. ಬಟ್ ಈ ಮ್ಯಾಚ್ ಒಳ್ಳೆ ಪ್ರದರ್ಶನ ಕೊಟ್ಟರು. ಹಾಗೆ RCB ಗೆಲಿಗೆ ಒಂದು ಹೆಲ್ಪ್ ಮಾಡೋದು ಅಂತ ಹೇಳ್ಬೋದು. ಇನ್ನು ನಂದಿ ಕ್ಲಾರ್ಕ್ ಅವರು ಕೂಡ 1 ವಿಕೆಟ್ ತೊಗೊತಾರೆ. ರಾಧಾ ಯಾದವ್ ಅವರು 2 ಓವರ್ ಬಾಲಿಂಗ್ ಮಾಡಿ 9 ರನ್ ಕೊಡ್ತಾರೆ. ಹಾಗೆ ಅವ್ರ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. RCB ಸೀಸನ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. 3 ಮ್ಯಾಚ್ ವಿನ್ ಆಗಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು. ಟಾಪ್ ಟೇಬಲಲ್ಲಿ RCB 3 ವಿನ್ ಆಗಿ ಒಂದು 6 ಪಾಯಿಂಟ್ಸ್ ಕಲೆ ಹಾಕಿ ಸೆಮಿಫೈನಲಿಗೆ ಕ್ವಾಲಿಫೈ ಆಗೋಕ್ಕೆ ಒಂದು ಉತ್ತಮವಾಗಿ ದಾಪುಗಾಲಿಡ್ತಾರೆ ಅಂತ ಹೇಳ್ಬೋದು. ಒಳ್ಳೆ ರನ್ ರೇಟ್ ಕೂಡ ಇಟ್ಕೊಂಡಿದ್ದಾರೆ. +1.828 ಇದೆ. ನೋಡೋಣ ಇನ್ನು ಮುಂದಿನ ಪಂದ್ಯಗಳಲ್ಲಿ ಹೇಗೆ ಆಡ್ತಾರೆ ಅಂತ. ನೆಕ್ಸ್ಟ್ ಮ್ಯಾಚು 17 ಅಂದರೆ ನಾಳೆನೇ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಮೇಲಿದೆ. ನೋಡೋಣ ಹೇಗೆ ಪ್ರದರ್ಶನ ಕೊಡ್ತಾರೆ ಅಂತ. ಇದು ವಿನ್ ಆದರೆ ಆಲ್ಮೋಸ್ಟ್ RCB ಅವರು ಕ್ವಾಲಿಫೈ ಆದಂಗೆ ನಾಕ್ಔಟ್ಸಿಗೆ. ಇದಿಷ್ಟು ಇವತ್ತಿನ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು. ಶುಭರಾತ್ರಿ.